ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಜಾಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 58ನೆಯ ಅಧ್ಯಾಯವಾದ ಸ್ವಾರೋಚಿಷ ಮನ್ವಂತರ ಅರುಣಾ ನದಿ ತೀರವಾಸಿಯಾದ ವಿಪ್ರನೋರ್ವನು ಒಬ್ಬ ಅತಿಥಿಯಿಂದ ಪಾದುಕಾಸಿದ್ಧಿಯ ಲೇಪನ ರಸವನ್ನು ಹೊಂದಿ ಅದರ ಪ್ರಭಾವದಿಂದ ಹಿಮಾಚಲಕ್ಕೆ ಹೋಗುವುದು, ಅಲ್ಲಿ ಪಾದಲೇಪನದ ಭ್ರಂಶ, ಅಷ್ಟರಲ್ಲಿ ವರೂಥಿನಿ ಎಂಬ ಅಪ್ಸರಾಂಗನೆಯು ವಿಪ್ರನನ್ನು ಕಾಮಿಸುವುದು, ಅವಳನ್ನು ಧಿಕ್ಕರಿಸಿ ಸೂರ್ಯನು ಅಸ್ತಮಯವಾಗುವಷ್ಟರಲ್ಲಿ ತನ್ನ ಮನೆಯನ್ನು ಸೇರುವಂತೆ ಅನುಗ್ರಹಿಸಲು ಅಗ್ನಿಯನ್ನು ಪ್ರಾರ್ಥಿಸುವುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಕ್ರೌಷ್ಟುಕಿಯು ಹೀಗೆಂದನು: ಮಾರ್ಕಂಡೇಯ ಮಹಾಮುನಿಯೇ, ಭೂಮಿ ಸಮುದ್ರಗಳ ಸನ್ನಿವೇಶ, ಇವುಗಳ ಪರಿಮಾಣ, ಗ್ರಹಮಂಡಲ ಮುಂತಾದ ವಿಷಯಗಳಲ್ಲಿ ನನ್ನಿಂದ ಪ್ರಶ್ನಿಸಲ್ಪಟ್ಟಿರುವ ಹಾಗೆಯೇ ನಿನ್ನಿಂದ ಅದೆಲ್ಲವೂ ನನಗೆ ಚೆನ್ನಾಗಿ ಹೇಳಲ್ಪಟ್ಟಿರುವುದು. ಮತ್ತು ಗ್ರಹಮಂಡಲದ ಪರಿಮಾಣ, ನಕ್ಷತ್ರಗಳ ಸ್ಥಿತಿ, ಭೂರ್ಲೋಕ ಮುಂತಾದ ಲೋಕಗಳು ಹಾಗೂ ಎಲ್ಲ ಪಾತಾಳ ಲೋಕಗಳು ನಿನ್ನಿಂದ ಕ್ರಮವಾಗಿ ವರ್ಣಿಸಲ್ಪಟ್ಟಿರುವವು. ಮಾರ್ಕಂಡೇಯ ಮುನಿಯೇ, ಹಾಗೂ ಸ್ವಯಂಭುವವೆಂಬ ಮನ್ವಂತರವು ನನಗೆ ನಿನ್ನಿಂದ ಉಪದೇಶಿಸಲ್ಪಟ್ಟಿದೆ. ಇನ್ನು ಮುಂದೆ ಇತರ ಮನ್ವಂತರಗಳನ್ನು ಕೇಳಲು ಕುತೂಹಲಿಯಾಗಿರುವೆನು. ಮತ್ತು ಇತರ ಮನ್ವಂತರಗಳ ಅಧಿಪತಿ, ದೇವತೆ, ಋಷಿ, ರಾಜ, ರಾಜಪುತ್ರ ಮುಂತಾದ ಮನ್ವಂತರಗಳ ವಿಶಿಷ್ಟ ವ್ಯಕ್ತಿಗಳನ್ನು ಕೇಳಬೇಕೆಂದಿರುವೆನು. ಮಾರ್ಕಂಡೇಯ ಮುನಿಯು ಇಂತೆಂದನು: ಎಲೆ ಕ್ರೌಷ್ಟುಕಿಯೇ, ನನ್ನಿಂದ ನಿನಗೆ ಸ್ವಯಂಭುವ ಮನ್ವಂತರವು ಹೇಳಲ್ಪಟ್ಟಿರುವುದಲ್ಲವೇ? ಈಗ ಅದರ ಮುಂದಿನ ಸ್ವಾರೋಚಿಷವೆಂಬ ಮತ್ತೊಂದು ಮನ್ವಂತರವನ್ನು ಹೇಳುವೆನು, ಅದನ್ನು ಕೇಳು. ವರುಣಾ ನದಿಯ ತೀರದಲ್ಲಿರುವ ಅರುಣ ಎಂಬ ನಗರದಲ್ಲಿ ದ್ವಿಜರಲ್ಲಿ ಶ್ರೇಷ್ಠನೆನಿಸಿರುವವನು, ರೂಪದಿಂದ ಅಶ್ವಿನಿ ದೇವತೆಗಳನ್ನು ಮೀರಿಸಿದವನೂ ಆದ ಒಬ್ಬ ವಿಪ್ರನು ವಾಸ ಮಾಡಿಕೊಂಡಿದ್ದನು. ಆ ವಿಪ್ರನು ಮೃದುವಾದ ಸ್ವಭಾವವುಳ್ಳವನು, ಸದಾಚಾರವಂತನು, ವೇದಾಂಗಗಳಲ್ಲಿ ಪಾರಂಗತನು, ಅತಿಥಿ ಸತ್ಕಾರದಲ್ಲಿ ಪ್ರೀತಿಯುಳ್ಳವನು ಮತ್ತು ರಾತ್ರಿ ವೇಳೆಯಲ್ಲಿ ಬಂದ ಅತಿಥಿಗಳಿಗೆ ಯಾವಾಗಲೂ ಆಶ್ರಯದಾತನೂ ಆಗಿದ್ದನು. ಆದರೆ ಆ ವಿಪ್ರನಿಗೆ ಅತ್ಯಂತ ರಮಣೀಯವಾದ ವನ ಉದ್ಯಾನಗಳಿಂದ ಕೂಡಿರುವುದು, ಅನೇಕ ನಗರಗಳಿಂದ ಶೋಭಿಸಲ್ಪಟ್ಟಿರುವುದೂ ಆದ ಭೂಮಿಯನ್ನು ಸಂಪೂರ್ಣವಾಗಿ ನಾನು ನೋಡಬೇಕು ಎಂಬ ಬುದ್ಧಿಯು ಉಂಟಾಯಿತು. ಹೀಗಿರಲು ಒಂದು ಸಮಯದಲ್ಲಿ ಅವನ ಮನೆಗೆ ಒಬ್ಬ ಅತಿಥಿಯೂ ಬಂದನು. ಆ ಅತಿಥಿಯು ಅನೇಕ ಔಷಧಗಳ ಪ್ರಭಾವವನ್ನು ಅರಿತವನು ಮತ್ತು ಮಂತ್ರವಿದ್ಯೆಯಲ್ಲಿ ವಿಶಾರದನೂ ಆಗಿದ್ದನು. ಆ ಗೃಹಸ್ಥ ವಿಪ್ರನು ಶ್ರದ್ಧೆಯಿಂದ ಪವಿತ್ರವಾದ ಅಂತರಂಗದಿಂದ ಅತಿಥಿಯನ್ನು ಪ್ರಾರ್ಥಿಸಿಕೊಂಡನು.
ಆಗ ಅತಿಥಿಯು ಗೃಹಸ್ಥನಿಗೆ ಭೂಮಿಯಲ್ಲಿರುವ ಅನೇಕ ದೇಶಗಳನ್ನೂ ರಮ್ಯವಾದ ನಗರಗಳನ್ನೂ ವರ್ಣಿಸಿದನು. ಮತ್ತು ನದಿ, ವನ, ಪರ್ವತ, ಪುಣ್ಯಕರವಾದ ಆಲಯಗಳು ಮುಂತಾದುವನ್ನು ಹೇಳಿದನು. ಭೂಮಿಯನ್ನೆಲ್ಲ ನೋಡಬೇಕೆಂದು ಆಶೆಯಿಂದ ಕೂಡಿರುವ ಗೃಹಸ್ಥನನ್ನು ವರ್ಣನೆಯಿಂದ ಆಶ್ಚರ್ಯಗೊಳಿಸಿದನು. ಆಗ ವಿಸ್ಮಯದಿಂದ ಕೂಡಿದ ಗೃಹಸ್ಥನು ವಿಪ್ರೋತ್ತಮನಾದ ಅತಿಥಿಯನ್ನು ಕುರಿತು ಹೇಳಿದನು, ಎಲೈ ಅತಿಥಿಯೇ, ನೀನು ಅನೇಕ ದೇಶಗಳನ್ನು ನೋಡಿ ಬಂದುದರಿಂದ ಹೆಚ್ಚಾದ ಶ್ರಮವನ್ನು ಹೊಂದಿರಬಹುದು. ಆದರೆ ವಯಸ್ಸಿನಲ್ಲಿ ನೀನು ಅಷ್ಟೊಂದು ವೃದ್ಧನಾಗಿಲ್ಲ, ಇನ್ನೂ ತಾರುಣ್ಯವನ್ನು ಪೂರ್ತಿಯಾಗಿ ಕಳೆದುಕೊಂಡವನಲ್ಲ. ದ್ವಿಜನೇ, ಆದರೂ ಅಲ್ಪಕಾಲದಲ್ಲಿಯೇ ನೀನು ಸಮಸ್ತ ಭೂಮಿಯಲ್ಲಿ ಹೇಗೆ ಸಂಚಾರ ಮಾಡಿರುವೆ? ಅತಿಥಿಯು ಹೀಗೆಂದು ಹೇಳಿದನು, ಎಲೈ ವಿಪ್ರನೇ, ಮಂತ್ರ ಔಷಧಿಗಳ ಪ್ರಭಾವದಿಂದ ನನಗೆ ಎಲ್ಲೆಲ್ಲಿಯೂ ಸಂಚಾರಕ್ಕೆ ತಡೆಯಾಗುವುದಿಲ್ಲ. ನಾನು ಅರ್ಧ ದಿನದಲ್ಲಿ 1,000 ಯೋಜನಗಳಷ್ಟು ದೂರ ನಡೆಯಬಲ್ಲೆನು. ಮಾರ್ಕಂಡೇಯ ಮುನಿಯು ಹೇಳಿದನು, ತರುವಾಯ ಗೃಹಸ್ಥ ವಿಪ್ರನು ಜ್ಞಾನಿಯಾದ ಆ ಅತಿಥಿ ಬ್ರಾಹ್ಮಣನ ಮಾತನ್ನು ನಂಬಿಕೆಯಿಂದ ಕೇಳಿ ಮತ್ತೆ ಆ ಅತಿಥಿಯನ್ನು ಕುರಿತು ಆದರದಿಂದ ಮಾತನಾಡಿದನು. ಪೂಜ್ಯನಾದ ಅತಿಥಿಯೇ, ನೀನು ನನ್ನಲ್ಲಿ ಮಂತ್ರ ಪ್ರಭಾವದಿಂದ ಲಭಿಸುವ ಅನುಗ್ರಹವನ್ನು ಉಂಟುಮಾಡು. ನನಗೆ ಈ ಭೂಮಂಡಲವನ್ನು ನೋಡಬೇಕೆಂಬ ಮಹತ್ತಾದ ಆಶೆಯಿರುವುದು. ಉದಾರವಾದ ಬುದ್ಧಿಯುಳ್ಳ ಆ ಅತಿಥಿ ಬ್ರಾಹ್ಮಣನು ಗೃಹಸ್ಥನಿಗೆ ಪಾದಸಿದ್ಧಿಯನ್ನು ಕೊಡುವ ಒಂದು ಲೇಪನ ದ್ರವ್ಯವನ್ನು ಕೊಟ್ಟನು ಮತ್ತು ಗೃಹಸ್ಥನು ಕೇಳಿಕೊಂಡಿರುವ ದಿಕ್ಕಿಗೆ ತಡೆಯಿಲ್ಲದೆ ಹೋಗುವ ಹಾಗೆ ಅಭಿಮಂತ್ರಣ ಮಾಡಿದನು. ಎಲೆ ದ್ವಿಜೋತ್ತಮನಾದ ಕ್ರೌಷ್ಟುಕಿಯೇ, ಔಷಧ ಲೇಪದಿಂದ ಕೂಡಿದ ಪಾದವುಳ್ಳ ಗೃಹಸ್ಥ ವಿಪ್ರನು ಅನೇಕ ಕಾಡು, ನದಿ, ಪ್ರವಾಹಗಳಿಂದ ಕೂಡಿದ ಹಿಮಾಲಯ ಪರ್ವತವನ್ನು ನೋಡಲು ಹೊರಟನು. ಆಗ ಅವನು ಮನಸ್ಸಿನಲ್ಲಿ ಹೀಗೆಂದು ಯೋಚಿಸಿಕೊಂಡನು, ನಾನು ಅರ್ಧ ಹಗಲಿನಲ್ಲಿ 1,000 ಯೋಜನಗಳಷ್ಟು ದೂರ ನಡೆಯಬಲ್ಲೆನು. ಇನ್ನುಳಿದ ಅರ್ಧ ಹಗಲಿನಲ್ಲಿ ಹಿಂದಕ್ಕೆ ಬರುವೆನು. ಹೀಗೆಂದು ಚಿಂತಿಸಿಕೊಂಡು ಹೊರಟ ವಿಪ್ರನು ಹೆಚ್ಚಾಗಿ ಶ್ರಮವಿಲ್ಲದ ಹಾಗೆ ಹಿಮಾಲಯ ಪರ್ವತದ ಮೇಲುಭಾಗಕ್ಕೆ ಬಂದು ಸೇರಿದನು. ಕ್ರೌಷ್ಟುಕಿಯೇ, ತರುವಾಯ ಆ ಹಿಮವತ್ ಪರ್ವತದ ಆಯಾಯ ಪ್ರದೇಶಗಳಲ್ಲಿ ಸಂಚಾರ ಮಾಡಿದನು. ಆಗ ಅವನ ಕಾಲುಗಳಲ್ಲಿ ಅಂಟಿಕೊಂಡು ಕರಗಿ ಹೋಗುತ್ತಿದ್ದ ಮಂಜಿನಿಂದ ಉತ್ತಮವಾದ ಔಷಧದ ಪ್ರಭಾವದಿಂದ ಕೂಡಿದ ಆ ಪಾದಲೇಪನವು ತೊಳೆದು ಹೋಯಿತು. ತರುವಾಯ ಮಂದವಾದ ಗತಿಯುಳ್ಳ ಆ ವಿಪ್ರನು ಒಂದೆಡೆಯಿಂದ ಮತ್ತೊಂದೆಡೆಗೆ ಹೋಗುತ್ತಾ ಬಹು ರಮಣೀಯವಾದ ಹಿಮಾಲಯ ಪರ್ವತದ ತಪ್ಪಲುಗಳನ್ನು ನೋಡಿದನು. ಸಿದ್ಧ ಗಂಧರ್ವರಿಂದ ಆಶ್ರಯಿಸಲ್ಪಟ್ಟಿರುವುದು, ಕಿನ್ನರರಿಂದ ಪ್ರೀತಿಸಲ್ಪಟ್ಟಿರುವುದು ಮತ್ತು ದೇವತೆ ಮುಂತಾದವರಿಗೆ ಅಲ್ಲಲ್ಲಿ ಕ್ರೀಡಾ ವಿನೋದಗಳಿಗೆ ಆಸ್ಪದವಾಗಿರುವುದೂ ಆದ ಪರ್ವತ ಪ್ರದೇಶಗಳನ್ನು ನೋಡಿದನು. ಎಲೆ ಕ್ರೌಷ್ಟುಕಿಯೇ, 100 ಮಂದಿ ದೇವಲೋಕದ ಅಪ್ಸರಾಂಗನೆಯರ ಗುಂಪಿನಿಂದ ಕೂಡಿರುವ ತಪ್ಪಲುಗಳನ್ನು ನೋಡುತ್ತಿದ್ದ ಆ ದ್ವಿಜೋತ್ತಮನು ಆವಿರ್ಭವಿಸಿದ ರೋಮಾಂಚನ ಉಳ್ಳವನಾಗಿ ಎಷ್ಟು ನೋಡಿದರೂ ತೃಪ್ತಿ ಇಲ್ಲದವನಾದನು. ಒಂದು ಕಡೆಯಲ್ಲಿ ಜಲಾಶಯದಿಂದ ಕೆಳಗೆ ಧುಮುಕುತ್ತಿರುವ ಜಲಪಾತದಿಂದ ರಮ್ಯವಾದ ಪ್ರದೇಶವನ್ನು, ಮತ್ತೊಂದು ಕಡೆಯಲ್ಲಿ ಕುಣಿದಾಡುವ ನವಿಲುಗಳ ಕೇಕೆಗಳ ಧ್ವನಿಯಿಂದ ಕೂಡಿರುವ ಪ್ರದೇಶವನ್ನು ನೋಡಿ ಆನಂದಿಸಿದನು. ಕೆಲವೆಡೆಗಳಲ್ಲಿ ಭರತ ಪಕ್ಷಿ, ಟಿಟ್ಟಿಬ ಪಕ್ಷಿ ಮುಂತಾದ ರಮಣೀಯ ಪಕ್ಷಿಗಳಿಂದ ರಮಣೀಯವೂ
ಮತ್ತೆ ಕೆಲವೆಡೆಗಳಲ್ಲಿ ಕೋಗಿಲೆಗಳ ಕಿವಿಗೆ ಇಂಪಾದ ಮತ್ತು ಮಧುರವಾದ ಧ್ವನಿಗಳಿಂದ ತುಂಬಿರುವುದೂ ಆದ ಸ್ಥಳವನ್ನು ನೋಡಿದನು. ಮತ್ತು ಅರಳಿದ ಹೂಗಳಿಂದ ಕೂಡಿದ ಲತಾ ವೃಕ್ಷಗಳ ಸುಗಂಧದಿಂದ ಕೂಡಿದ ಗಾಳಿಯು ಬೀಸುತ್ತಿದ್ದ ಮಹಾಗಿರಿಯಾದ ಹಿಮಾಲಯವನ್ನು ಅತ್ಯಾನಂದದಿಂದ ಕೂಡಿ ಆ ವಿಪ್ರನು ನೋಡಿದನು. ಆ ದ್ವಿಜಪುತ್ರನು ಮಹಾಚಲವಾದ ಹಿಮಾಲಯವನ್ನು ಈ ರೀತಿಯಾಗಿ ನೋಡಿ ಆನಂದಪಟ್ಟು ಇನ್ನು ಉಳಿದ ಭಾಗವನ್ನು ನಾಳೆ ನೋಡುವೆನೆಂದು ಯೋಚಿಸಿಕೊಂಡು ಆಗ ಮನೆಗೆ ಹೋಗಲು ಇಷ್ಟಪಟ್ಟನು. ಆದರೆ ಕಳೆದುಕೊಂಡ ಪಾದಲೇಪನವುಳ್ಳ ಆ ವಿಪ್ರನು ಎಷ್ಟು ಹೊತ್ತು ನಡೆದರೂ ತಡೆಗಟ್ಟಿದ ಗಮನವುಳ್ಳವನಾದನು. ಆಗ ಅವನು ಹೀಗೆ ಅಜ್ಞಾನದಿಂದ ನಾನೀಗ ಏನು ಮಾಡಿದೆನು ಎಂದು ಚಿಂತಿಸತೊಡಗಿದನು. ಮಂಜಿನ ನೀರಿನಿಂದ ನನ್ನ ಪಾದಲೇಪನವು ಕರಗಿ ನಾಶವಾಗಿದೆಯೇ? ಹಾಗಾದರೆ ಮುಂದೇನು ಮಾಡಲಿ? ಈ ಪರ್ವತವು ಅತಿದುರ್ಗಮವಾದ ಪ್ರದೇಶವಾಗಿದೆ. ನಾನು ಇಲ್ಲಿಗೆ ಬಹುದೂರ ಬಂದಿರುವೆನು. ಈಗ ಮನೆಗೆ ಹಿಂತಿರುಗಿ ಹೋಗಲಾರದ ನಾನು ಅಗ್ನಿ ಶುಶ್ರೂಷೆ ಮುಂತಾದ ನಿತ್ಯಕರ್ಮಗಳ ಲೋಪಕ್ಕೆ ಭಾಗಿಯಾಗುವೆನು. ಈಗ ಮಹತ್ತಾದ ಸಂಕಟವು ಬಂದೊದಗಿದೆ. ನಾನೇನು ಮಾಡಲಿ? ಒಂದಕ್ಕಿಂತ ಮತ್ತೊಂದು ರಮ್ಯವಾಗಿದ್ದ ಈ ಸ್ಥಳದಲ್ಲಿ ಇದು ರಮ್ಯವಾಗಿದೆ, ಇದು ಇನ್ನೂ ಹೆಚ್ಚು ಸುಂದರವಾಗಿದೆ ಎಂದು ಶ್ರೇಷ್ಠವಾದ ಪರ್ವತ ಭೂಮಿಯಲ್ಲಿ ಅಂಟಿಕೊಂಡ ದೃಷ್ಟಿಯುಳ್ಳ ನಾನು 100 ವರ್ಷಗಳಾದರೂ ಇದನ್ನು ನೋಡಿ ತೃಪ್ತಿಯನ್ನು ಹೊಂದಲಾರೆನು. ಒಂದು ಕಡೆ ಕಿನ್ನರರ ಮಧುರ ಗಾನ ಶಬ್ದವು ಸುತ್ತಲೂ ಕಿವಿಯನ್ನು ಆಕರ್ಷಿಸುತ್ತಿದೆ, ಹಾಗೂ ಲತಾ ವೃಕ್ಷಗಳಲ್ಲಿರುವ ಹೂಗಳ ಗಂಧವು ಘ್ರಾಣೇಂದ್ರಿಯವನ್ನು ಸೆಳೆಯುತ್ತಿರುವುದು. ಸುಖಕರವಾದ ಸ್ಪರ್ಶಗುಣವುಳ್ಳ ಮಾರುತವು, ಮಧುರ ರಸದಿಂದ ಕೂಡಿದ ಫಲಗಳು ಮತ್ತು ರಮಣೀಯವಾದ ಸರೋವರಗಳು ಬಲಾತ್ಕಾರವಾಗಿ ಮನಸ್ಸನ್ನು ಅಪಹರಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ನಾನು ಯಾರಾದರೊಬ್ಬ ಮಹಾ ತಪಸ್ವಿಯನ್ನು ಕಾಣುವಂತಾದರೆ ಅಂತಹ ತಪಸ್ವಿಯು ನಾನು ಮನೆಗೆ ಹೋಗುವಂತೆ ಮಾರ್ಗವನ್ನು ಉಪದೇಶಿಸಬಹುದಲ್ಲವೇ? ಮಾರ್ಕಂಡೇಯ ಮುನಿಯು ಇಂತೆಂದನು. ಕಳೆದುಕೊಂಡ ಪಾದಲೇಪದ ಮಹಾಪ್ರಭಾವವುಳ್ಳವನಾಗಿ ದೊಡ್ಡ ದುರ್ದಶೆಯನ್ನು ಹೊಂದಿದ ಆ ವಿಪ್ರನು ಹೀಗೆಂದು ಚಿಂತಿಸುತ್ತಾ ಹಿಮವತ್ ಪರ್ವತದ ಪ್ರದೇಶಗಳಲ್ಲಿ ಸುತ್ತಿದನು. ಹೀಗೆ ವಿಪ್ರನು ಪರ್ವತದಲ್ಲಿ ಸುತ್ತುತ್ತಿರಲು ಮಹತ್ತಾದ ಮಾಹಾತ್ಮ್ಯವುಳ್ಳವಳು, ರೂಪವತಿಯೂ ಮತ್ತು ಅಪ್ಸರಾಂಗನೆಯಲ್ಲಿ ಗಣ್ಯಳೂ ಆದ ವರೂಥಿನಿ ಎಂಬ ಅಪ್ಸರೆಯು ಅವನನ್ನು ನೋಡಿದಳು. ಆ ವಿಪ್ರನ ದರ್ಶನ ಉಂಟಾಗಲು ಆಗ ವರೂಥಿನಿಯು ಆ ದ್ವಿಜೋತ್ತಮನಲ್ಲಿ ಹುಟ್ಟಿದ ಅನುರಾಗವುಳ್ಳವಳು, ಆ ಕ್ಷಣದಲ್ಲಿಯೇ ಕಾಮ ವಿಕಾರದಿಂದ ಪೀಡಿಸಲ್ಪಟ್ಟ ಹೃದಯವುಳ್ಳವಳೂ ಆದಳು. ಮತ್ತು ಅವನ ವಿಷಯದಲ್ಲಿ ವರೂಥಿನಿಯು ಚಿಂತಿಸಿದಳು. ಅತಿ ಸುಂದರಾಕಾರದಿಂದ ಶೋಭಿಸುವ ಈ ವ್ಯಕ್ತಿಯು ಯಾರಿರಬಹುದು? ಇವನು ನನ್ನನ್ನು ಧಿಕ್ಕರಿಸದೆ ನನ್ನ ಇಷ್ಟವನ್ನು ನೆರವೇರಿಸುವಂತಾದರೆ ನನ್ನ ಜನ್ಮವು ಸಫಲವಾಗುವುದು. ಆಹಾ, ಇವನ ಮಧುರವಾದ ಸೌಂದರ್ಯವೇನು, ಮುದ್ದಾದ ಗಮನವೇನು, ಇವನ ದೃಷ್ಟಿಯ ಗಾಂಭೀರ್ಯವೆಷ್ಟು! ಇವನನ್ನು ಹೋಲುವ ಮತ್ತೊಂದು ವ್ಯಕ್ತಿಯು ಭೂಲೋಕದಲ್ಲಿ ಎಲ್ಲಿರುವನು? ಇವನು ಎಷ್ಟು ಆಶ್ಚರ್ಯಕಾರಿಯಾಗಿರುವನು! ನಾನು ದೇವತೆ, ದೈತ್ಯ, ಸಿದ್ಧ, ಗಂಧರ್ವ, ನಾಗ ಮುಂತಾದವರನ್ನು ಎಷ್ಟೋ ಮಂದಿಯನ್ನು ನೋಡಿರುವೆನು. ಆದರೆ ಈ ಮಹಾತ್ಮನಿಗೆ ಸಮಾನವಾದ ಸೌಂದರ್ಯವುಳ್ಳವನು ಒಬ್ಬನಾದರೂ ಎಲ್ಲಿರುವನು? ನಾನು ಈ ವ್ಯಕ್ತಿಯಲ್ಲಿ ಹೇಗೆ ಅಭಿಲಾಷೆಯನ್ನು ಹೊಂದಿರುವೆನೋ
ಹಾಗೆ ಇವನು ನನ್ನಲ್ಲಿ ಅಭಿಲಾಷೆಯನ್ನು ಹೊಂದಿದರೆ ಆಗ ನಾನು ಕೃತಕೃತ್ಯಳಾಗುವೆನು. ಆಗಲೇ ನಾನು ಪುಣ್ಯರಾಶಿಗೆ ಪಾತ್ರಳಾಗುವೆನು. ಈ ಮಹಾತ್ಮನು ನನ್ನಲ್ಲಿ ಸ್ನೇಹಪೂರ್ಣವಾದ ದೃಷ್ಟಿಯನ್ನು ಇರಿಸಿದರೆ ಆಗ 3 ಲೋಕಗಳಲ್ಲಿ ನನ್ನಂತೆ ಪುಣ್ಯವನ್ನು ಗಳಿಸಿದ ಬೇರೊಬ್ಬಳು ವನಿತೆಯೂ ಇರುವುದಿಲ್ಲ. ಮಾರ್ಕಂಡೇಯ ಮುನಿಯು ಹೇಳಿದನು, ಈ ರೀತಿಯಾಗಿ ಚಿಂತಿಸುತ್ತಿದ್ದ ಆ ದೇವಲೋಕದ ಅಪ್ಸರಾಂಗನೆಯು ಕಾಮ ವಿಕಾರಗಳಿಂದ ಪೀಡಿಸಲ್ಪಟ್ಟವಳಾಗಿ ಅತಿಸುಂದರವಾದ ಆಕಾರದಿಂದ ಶೋಭಿಸುವ ತಾನು ಅವನ ದೃಷ್ಟಿಗೆ ಬೀಳುವಂತೆ ಆದಳು. ದ್ವಿಜಪುತ್ರನು ಸುಂದರವಾದ ರೂಪವುಳ್ಳ ಆ ವರೂಥಿನಿಯನ್ನು ನೋಡಿ ಉಪಚಾರವನ್ನು ಸೂಚಿಸುತ್ತಾ ಹತ್ತಿರಕ್ಕೆ ಹೋಗಿ ಅವಳ ಸಂಗಡ ಈ ಮಾತನ್ನು ಆಡಿದನು. ಕಮಲಗರ್ಭದಂತೆ ಕಾಂತಿಯಿಂದ ರಾರಾಜಿಸುವವಳೆ, ನೀನು ಯಾರು? ಯಾರ ಸಂಬಂಧಿನಿಯು? ಇಲ್ಲಿ ಏನು ಮಾಡುತ್ತಿರುವೆ? ನಾನು ಒಬ್ಬ ವಿಪ್ರನು. ಅರುಣ ಎಂಬ ನಗರದಿಂದ ಇಲ್ಲಿಗೆ ಬಂದಿರುವೆನು. ಎಲೈ ಮದಿಸಿದಂತೆ ಸುಂದರವಾದ ದೃಷ್ಟಿಯುಳ್ಳವಳೆ, ಯಾವ ಪಾದಲೇಪದ ಪ್ರಭಾವದಿಂದ ನಾನು ಇಲ್ಲಿಗೆ ಬಂದಿರುವೆನೋ ಅಂತಹ ಪಾದಲೇಪವು ಇಲ್ಲಿ ಮಂಜಿನ ನೀರಿನಿಂದ ನೀರಾಗಿ ತೊಳೆದು ನಾಶವಾಗಿರುವುದು. ವರೂಥಿನಿಯು ಹೇಳಿದಳು, ಎಲೈ ಮಹಾತ್ಮನಾದ ವಿಪ್ರನೇ, ನಾನು ಮೌಲಿ ವಂಶದಲ್ಲಿ ಜನಿಸಿದ ಮಹಾಭಾಗ್ಯವತಿಯು. ನಾನು ವರೂಥಿನಿ ಎಂಬ ನಾಮಾಂಕನದಿಂದ ಪ್ರಸಿದ್ಧಳಾಗಿರುವೆನು. ನಾನು ಯಾವಾಗಲೂ ರಮಣೀಯವಾದ ಈ ಮಹಾಪರ್ವತದಲ್ಲಿ ಸಂಚರಿಸುತ್ತಿರುವೆನು. ಎಲೈ ವಿಪ್ರೋತ್ತಮನೇ, ಇಂದು ನಾನು ನಿನ್ನ ದರ್ಶನದಿಂದ ಕಾಮಪೀಡೆಗೆ ಗುರಿಯಾಗಿರುವೆನು. ಮುಂದೆ ನನಗೆ ಕರ್ತವ್ಯವನ್ನು ಆಜ್ಞಾಪಿಸು. ಈಗ ನಾನು ನಿನ್ನ ಅಧೀನಳಾಗಿರುವೆನು. ಬ್ರಾಹ್ಮಣನು ಹೀಗೆಂದನು, ಎಲೈ ನಗುಮುಖವುಳ್ಳ ಸುಂದರಿಯೇ, ಮಂಗಳಮೂರ್ತಿಯೇ, ನಾನು ಯಾವ ಉಪಾಯದಿಂದ ನನ್ನ ಮನೆಯನ್ನು ಸೇರಬಹುದೋ ಅಂತಹ ಉಪಾಯವನ್ನು ಹೇಳು. ನಮ್ಮ ನಿತ್ಯ ಕರ್ಮಗಳಿಗೆ ಲೋಪ ಉಂಟಾಗಿರುವುದು. ಬ್ರಾಹ್ಮಣನಿಗೆ ನಿತ್ಯ ನೈಮಿತ್ತಿಕ ಕರ್ಮಗಳ ಲೋಪವು ಮಹತ್ತಾದ ಹಾನಿಯನ್ನು ಕೊಡುವುದು. ಮಂಗಳಾಂಗಿಯೇ, ಆದುದರಿಂದ ನೀನು ನನ್ನನ್ನು ಈ ಹಿಮಾಲಯ ದುರ್ಗದಿಂದ ಉದ್ಧಾರ ಮಾಡು. ಭಯಶೀಲಲಾದ ವರೂಥಿನಿಯೇ, ಬ್ರಾಹ್ಮಣರಿಗೆ ಪ್ರವಾಸವು ಯಾವಾಗಲೂ ಪ್ರಶಸ್ತವಾದುದಲ್ಲ. ಆದರೆ ನನಗೆ ಉಂಟಾದ ದೇಶಗಳನ್ನು ನೋಡಬೇಕೆಂಬ ಅಭಿಲಾಷೆಯು ಈ ಅಪರಾಧಕ್ಕೆ ಕಾರಣವಾಗಿದೆ. ಮನೆಯಲ್ಲಿ ಒಂದೆಡೆಯಲ್ಲಿ ವಾಸ ಮಾಡುತ್ತಿದ್ದ ಬ್ರಾಹ್ಮಣನಿಗೆ ಲೋಪವಿಲ್ಲದ ಹಾಗೆ ಎಲ್ಲ ಕರ್ಮಾನುಷ್ಠಾನವೂ ನಡೆಯುವುದು. ಪ್ರವಾಸ ಮಾಡುವವನಿಗೆ ನನ್ನಂತೆ ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ಚ್ಯುತಿಯು ಸಂಭವಿಸುತ್ತದೆ. ಎಲೈ ಕೀರ್ತಿ ಭಾಜನಳಾದ ವರೂಥಿನಿಯೇ, ಇನ್ನೂ ಹೆಚ್ಚು ಮಾತೇಕೆ? ಸೂರ್ಯನು ಅಸ್ತಮಯವನ್ನು ಹೊಂದುವಷ್ಟರೊಳಗೆ ನಾನು ನನ್ನ ಮನೆಯನ್ನು ನೋಡುವ ಹಾಗೆ ನೀನು ಯಾವುದಾದರೊಂದು ಉಪಾಯವನ್ನು ಮಾಡು. ವರೂಥಿನಿಯು ಹೇಳಿದಳು, ಮಹಾತ್ಮನೇ, ನೀನು ಹೀಗೆ ನುಡಿಯಬೇಡ. ನನ್ನನ್ನು ಇಲ್ಲಿ ಬಿಟ್ಟು ನೀನು ನಿನ್ನ ಮನೆಯನ್ನು ಸೇರುವಂತೆ ಆಗುವ ಅಂತಹ ದಿವಸವು ನನ್ನ ಭಾಗಕ್ಕೆ ಬರುವುದು ಬೇಡ. ಎಲೈ ಮಹಾತ್ಮನಾದ ದ್ವಿಜಪುತ್ರನೇ, ರಮಣೀಯವಾದ ಸ್ವರ್ಗಲೋಕವು ಇದಕ್ಕಿಂತಲೂ ಹೆಚ್ಚಾದುದಲ್ಲ. ಆದುದರಿಂದ ನಾವು ದೇವತೆಗಳ ವಾಸಭೂಮಿಯಾದ ಸ್ವರ್ಗವನ್ನು ಬಿಟ್ಟು ಸುಂದರವಾದ ಈ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವೆವು. ಎಲೈ ಕಾಂತನೇ, ನೀನು ನನ್ನೊಡನೆ ಸುಂದರವಾದ ಈ ಹಿಮಾಚಲ ಪ್ರದೇಶದಲ್ಲಿ ರಮಿಸುತ್ತಿರು. ಅದರಿಂದ ಮರ್ತ್ಯರಾಗಿ ಜನಿಸಿದ ಬಂಧುಗಳ ಸ್ಮರಣವೂ ಬಾರದ ಹಾಗೆ ವಿನೋದ ಉಂಟಾಗುವುದು.
ಕಾಮದೇವನಿಂದ ನಿನಗೆ ಪರತಂತ್ರಳಾಗಿ ಮಾಡಲ್ಪಟ್ಟಿರುವ ನಾನು ಈ ಹಿಮಾಚಲದಲ್ಲಿ ವಿಹರಿಸುತ್ತಿದ್ದ ನಿನಗೆ ಮನವೊಪ್ಪುವ ಪುಷ್ಪಮಾಲೆ, ವಸ್ತ್ರ, ಅಲಂಕಾರ, ಭಕ್ಷ್ಯ, ಭೋಜ್ಯ, ಸುಗಂಧ ಮುಂತಾದ ಎಲ್ಲ ಭೋಗ ಸಾಮಗ್ರಿಯನ್ನು ಕೊಡುವೆನು. ಕಿನ್ನರರ ವೀಣೆ, ಕೊಳಲು, ಮೃದಂಗ ಮುಂತಾದ ವಾದ್ಯ ಧ್ವನಿಯಿಂದ ಕೂಡಿದ ಗಾನವು ನಿನ್ನ ಮನಸ್ಸಿಗೆ ಆನಂದವನ್ನು ಕೊಡುವುದು. ಮಂದ ಮಾರುತವು ನಿನ್ನ ಅಂಗಕ್ಕೆ ಆಹ್ಲಾದವನ್ನು ಉಂಟುಮಾಡುವುದು ಮತ್ತು ಪವಿತ್ರವೂ ಸುಖೋಷ್ಣವೂ ಆದ ಅನ್ನ ಪಾನೀಯಗಳು ನಿನಗೆ ಯಾವಾಗಲೂ ಸಿದ್ಧವಾಗಿರುವವು. ಹಾಗೂ ನಿನ್ನ ಮನಸ್ಸಿಗೆ ಇಷ್ಟ ಬಂದಂತಹ ಶಯನ, ಸುಗಂಧ, ಅನುಲೇಪ ಮುಂತಾದವುಗಳು ಭೋಗವನ್ನು ಕೊಡುವವು. ಇಂತಹ ರಮ್ಯ ಸ್ಥಳದಲ್ಲಿರದೆ ಮನೆಗೆ ಹೋದ ನಿನಗೆ ನಿನ್ನ ಮನೆಯಲ್ಲಿ ಇದಕ್ಕಿಂತಲೂ ಹೆಚ್ಚಾದ ಭೋಗ್ಯ ವಸ್ತುಗಳು ಏನಿರುವವು? ಈ ಪರ್ವತದಲ್ಲಿ ವಾಸ ಮಾಡುತ್ತಿರುವ ನಿನಗೆ ಎಂದೂ ಮುಪ್ಪು ಬಾಧಿಸುವುದಿಲ್ಲ. ಈ ಸ್ಥಳವು ತಾರುಣ್ಯದ ಅತಿಶಯವನ್ನು ಕೊಡುವ ಬಾಲ್ಯ, ಕೌಮಾರ, ತಾರುಣ್ಯವೆಂಬ 3 ದಶೆಗಳನ್ನು ಮಾತ್ರ ಹೊಂದಿದವರ ವಾಸಭೂಮಿಯಾಗಿದೆ. ಹೀಗೆಂದು ಹೇಳುತ್ತಾ ಅನುರಾಗೋದ್ರೇಕದಿಂದ ಕೂಡಿದವಳು, ಕುತೂಹಲಾಕ್ರಾಂತಳು ಮತ್ತು ಕಮಲದಂತೆ ಸುಂದರ ಕಣ್ಣುಗಳುಳ್ಳವಳೂ ಆದ ವರೂಥಿನಿಯು ತತ್ಕ್ಷಣದಲ್ಲಿ ಅನುಗ್ರಹ ತೋರು ಎಂದು ಮಧುರವಾಗಿ ಹೇಳುತ್ತಾ ಬ್ರಾಹ್ಮಣನನ್ನು ಆಲಿಂಗಿಸಿದಳು. ಬ್ರಾಹ್ಮಣನು ಹೀಗೆ ಹೇಳಿದನು: ಎಲೆ ದುಷ್ಟಳಾದ ನಾರಿಯೇ, ನನ್ನನ್ನು ಸ್ಪರ್ಶಿಸಬೇಡ. ನಿನಗೆ ಅನುರೂಪನಾದ ಪುರುಷನಿರಬಹುದಾದ ಬೇರೊಂದು ಕಡೆಗೆ ನೀನು ಹೋಗು. ನಾನು ನಿನ್ನಲ್ಲಿ ಒಂದು ವಿಷಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡೆನು. ನೀನು ಮತ್ತೊಂದು ಬಗೆಯಿಂದ ನನ್ನ ಬಳಿಗೆ ಬಂದೆಯ. ಮೂಢಳಾದ ಅಂಗನೆಯೇ, ಸಾಯಂಕಾಲ ಪ್ರಾತಃಕಾಲಗಳಲ್ಲಿ ಹೋಮ ಮಾಡಿದ ಹವಿಸ್ಸು ಶಾಶ್ವತವಾದ ಸುಖಭೋಗವನ್ನು ಕೊಡುವುದು. 3 ಲೋಕಗಳೆಲ್ಲವೂ ಯಥಾವಿಧಿಯಾಗಿ ಹೋಮ ಮಾಡುವ ಹವಿಸ್ಸಿನಲ್ಲಿ ನೆಲೆಸಿದೆಯೆಂದು ತಿಳಿಯಬೇಕು. ಆದುದರಿಂದ ಕರ್ಮಾಧಿಕಾರಿಯಾದ ನನಗೆ ನಿತ್ಯ ನೈಮಿತ್ತಿಕವಾದ ಹವಿರ್ದಾನ ಕ್ರಿಯೆಗಳಿಗೆ ಲೋಪವು ಬರದ ಹಾಗೆ ನನ್ನ ಮನೆಗೆ ನಾನು ಹೋಗಲು ಯೋಗ್ಯವಾದ ಉಪಾಯವನ್ನು ಹೇಳುವವಳಾಗು. ವರೂಥಿನಿಯು ಹೇಳಿದಳು: ಎಲೈ ವಿಪ್ರೋತ್ತಮನೇ, ನಾನು ನಿನಗೆ ಇಷ್ಟವಿಲ್ಲದವಳಾಗಿರುವೆನೆ? ಈ ಮಹಾಗಿರಿಯು ರಮಣೀಯವಾಗಿಲ್ಲವೇ? ಇಲ್ಲಿರುವ ಗಂಧರ್ವ, ಕಿನ್ನರ ಮುಂತಾದವರನ್ನು ಬಿಟ್ಟು ನಿನಗೆ ಇಷ್ಟರಾದವರು ಬೇರೆ ಯಾರಿರುವರು? ಮತ್ತು ಈ ಪರ್ವತದಿಂದ ನಿನ್ನ ಸ್ವಗೃಹಕ್ಕೆ ನಿಸ್ಸಂಶಯವಾಗಿ ಮುಂದೆ ತೆರಳುವವನಾಗಿದ್ದೀಯೆ. ಆದರೆ ಈಗ ಸ್ವಲ್ಪ ಕಾಲದವರೆಗೆ ಇಲ್ಲಿ ವಾಸ ಮಾಡಿ ಸಾಮಾನ್ಯರಿಗೆ ದುರ್ಲಭವಾದ ಉತ್ತಮ ಭೋಗಗಳನ್ನು ಭುಂಜಿಸು. ಬ್ರಾಹ್ಮಣನು ಮತ್ತೆ ಹೀಗೆಂದನು: ನನಗೆ ಗಾರ್ಹಪತ್ಯ, ಅಹವನೀಯ, ದಕ್ಷಿಣಾಗ್ನಿ ಎಂಬ 3 ಅಗ್ನಿಗಳು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಯಾವಾಗಲೂ ಇಷ್ಟರಾಗಿರುವರು. ಅಗ್ನಿಗಳು ವಾಸ ಮಾಡುವ ಶಾಲೆಯು ನನಗೆ ಇಷ್ಟವಾದುದು. ಹಾಗೂ ದರ್ಭಾಸನಗಳಿಂದ ಅಲಂಕರಿಸಲ್ಪಟ್ಟಿರುವ ವೇದಿಕೆಯು ನನಗೆ ಪ್ರಿಯವಾದುದು. ವರೂಥಿನಿಯು ಹೀಗೆಂದಳು: ಧರ್ಮ ಪರಿಪಾಲಕನಾದ ದ್ವಿಜೋತ್ತಮನೇ, ಸಂಸ್ಕಾರ ರೂಪವಾದ ಆತ್ಮಗುಣಗಳು 8 ಇರುವವು. ಅವುಗಳಲ್ಲಿ ದಯೆಯು ಮೊದಲನೆಯದಾಗಿದೆ. ನನ್ನಲ್ಲಿ ಅಂತಹ ದಯೆಯನ್ನು ನೀನು ಏಕೆ ತೋರಿಸುವುದಿಲ್ಲ? ವಂಶವರ್ಧನ ತತ್ಪರನೇ, ನಿನ್ನಲ್ಲಿ ಅಷ್ಟೊಂದು ಪ್ರೇಮ ಭರವುಳ್ಳವಳಾಗಿದ್ದೇನೆ. ಆದುದರಿಂದ ನಿನ್ನನ್ನು ಅಗಲಿ ನಾನು ಬದುಕಿರಲಾರೆನು. ನಾನು ಹೇಳುತ್ತಿರುವ ಈ ವಚನವು ಎಂದಿಗೂ ಸುಳ್ಳಾದುದಲ್ಲ. ನನ್ನಲ್ಲಿ ಅನುಗ್ರಹ ತೋರು. ಬ್ರಾಹ್ಮಣನು ಹೇಳಿದನು: ನೀನು ನನ್ನಲ್ಲಿ ಪ್ರೇಮಾತಿರೇಕ ಉಳ್ಳವಳಾಗಿದ್ದೀಯಷ್ಟೇ.
ಇದು ನನ್ನಲ್ಲಿ ಉಪಚಾರದಿಂದ ಆಡುವ ಮಾತು ಅಲ್ಲವಷ್ಟೇ? ಹಾಗಾದರೆ ನಾನು ನನ್ನ ಮನೆಗೆ ಯಾವ ಉಪಾಯದಿಂದ ಹೋಗಬಲ್ಲೆನೋ ಅಂತಹ ಉಪಾಯವನ್ನು ಹೇಳು. ವರೂಥಿನಿಯು ಮತ್ತೆ ನುಡಿದಳು, ನಿಸ್ಸಂಶಯವಾಗಿ ನೀನು ಈ ಹಿಮಾಲಯ ಪರ್ವತದಿಂದ ನಿನ್ನ ಸ್ವಗೃಹಕ್ಕೆ ಮುಂದೆ ಒಂದು ಸಮಯದಲ್ಲಿ ಹೋಗುತ್ತೀಯೆ. ಈಗ ಸ್ವಲ್ಪ ಕಾಲ ನನ್ನ ಸಂಗಡ ಇಲ್ಲಿಯೇ ಇದ್ದು ಇಷ್ಟಪಟ್ಟರೂ ಲಭಿಸಲಾರದಂತಹ ಉತ್ತಮ ಭೋಗಗಳನ್ನು ಅನುಭವಿಸು. ಬ್ರಾಹ್ಮಣನು ಹೇಳಿದನು, ಎಲೈ ವರೂಥಿನಿಯೇ, ಬ್ರಾಹ್ಮಣರ ವ್ಯಾಪಾರೋದ್ಯಮಗಳು ಭೋಗ ಸಾಧನವಾಗಿರಕೂಡದು. ಅದು ಪ್ರಶಸ್ತವಲ್ಲ. ಅವರ ಉದ್ಯಮವು ಇಹಲೋಕದಲ್ಲಿ ಕ್ಲೇಶಕರವೂ ಮರಣಾನಂತರದಲ್ಲಿ ಪರಲೋಕದಲ್ಲಿ ಭೋಗಪ್ರದವೂ ಆಗಿರುವುದು ಶ್ಲಾಘ್ಯವು. ವರೂಥಿನಿಯು ಹೇಳಿದಳು, ನಿನ್ನೊಡನೆ ಅಗಲಿದರೆ ಮರಣ ಹೊಂದುವವಳಾಗಿರುವ ನನ್ನನ್ನು ಮರಣದಿಂದ ರಕ್ಷಿಸಿದ ನಿನಗೆ ಪರಲೋಕದಲ್ಲಿ ಪುಣ್ಯದ ಫಲವು ಲಭಿಸುವುದು ಮತ್ತು ಮುಂದಿನ ಜನ್ಮಾಂತರಗಳಲ್ಲಿ ಉತ್ತಮವಾದ ಭೋಗಗಳು ದೊರಕುವವು. ಈ ಪ್ರಸಂಗದಲ್ಲಿ ಹೀಗೆ ಮಾಡುವುದರಿಂದ ನನ್ನ ಜೀವನ ನಿನ್ನ ಪುಣ್ಯ ಸಂಪಾದನಗಳೆರಡೂ ನಿನ್ನ ಶ್ರೇಯಸ್ಸಿಗೆ ಸಾಧನಗಳಾಗುವವು. ಹಾಗಿಲ್ಲದೆ ನನ್ನನ್ನು ನಿರಾಕರಿಸಿದರೆ ನಾನು ಮೃತ್ಯುವಿನ ಪಾಲಾಗುವೆನು. ನೀನು ಆ ಪಾಪಕ್ಕೆ ಭಾಗಿಯಾಗುತ್ತೀಯೇ? ಬ್ರಾಹ್ಮಣನು ಹೇಳಿದನು, ಪರನಾರಿಯನ್ನು ಅಭಿಲಾಷೆ ಮಾಡಬಾರದೆಂದು ನನಗೆ ನನ್ನ ಗುರುಗಳು ಹೇಳಿರುವರು. ಆದ್ದರಿಂದ ನಾನು ನಿನ್ನನ್ನು ಕಾಮಿಸಲಾರೆನು. ನೀನು ನಿನ್ನ ಇಷ್ಟದಂತೆ ಅಳು, ಒಣಗು, ಏನಾದರೂ ಆಗು. ಮಾರ್ಕಂಡೇಯ ಮುನಿಯು ಉಪದೇಶ ಮಾಡಿದನು. ಮಹಾತ್ಮನಾದ ಆ ವಿಪ್ರನು ಈ ರೀತಿಯಾಗಿ ಹೇಳಿ ಶುಚಿಯೂ ತ್ರಿಕರಣ ಶುದ್ಧಿಯುಳ್ಳವನೂ ಆಗಿ ಗಾರ್ಹಪತ್ಯ ಎಂಬ ಅಗ್ನಿಯನ್ನು ಉದ್ದೇಶಿಸಿ ನಮಸ್ಕಾರ ಮಾಡಿ ಉಪಾಂಶುಸ್ವರ ಅಂದರೆ ಮೆಲ್ಲನೆ ಸ್ವರದಿಂದ ಈ ಮಾತನ್ನು ಆಡಿದನು. ಪೂಜ್ಯನಾದ ಗಾರ್ಹಪತ್ಯಾಗ್ನಿಯೇ, ನೀನೇ ಸಮಸ್ತ ಪುಣ್ಯ ಕರ್ಮಗಳಿಗೆ ಕಾರಣನಾಗಿರುವೆ. ನಿನ್ನಿಂದಲೇ ಅಹವನೀಯ ಅಗ್ನಿಯು ಹುಟ್ಟಿರುವುದು. ದಕ್ಷಿಣಾಗ್ನಿ ಎಂಬುದು ನಿನ್ನನ್ನು ಬಿಟ್ಟು ಬೇರೆ ಕಾರಣದಿಂದ ಹುಟ್ಟುವುದಲ್ಲ. ನಿಮ್ಮ ತೃಪ್ತಿಯಿಂದ ದೇವತೆಗಳು ಪ್ರಸನ್ನರಾಗಿ ಮಳೆ, ಸಸ್ಯ ಮುಂತಾದವುಗಳಿಗೆ ಕಾರಣರಾಗುವರು. ಸಸ್ಯವರ್ಗದಿಂದ ಸಮಸ್ತ ಜಗತ್ತಿನ ಚಕ್ರವು ನಡೆಯುವುದು. ಬೇರೆ ಯಾವುದರಿಂದಲೂ ನಡೆಯುವುದಿಲ್ಲ. ಹೀಗೆ ಸಕಲ ವಿಶ್ವವೂ ನಿನ್ನಿಂದ ಸಂಭವಿಸುವುದು. ಯಾವ ನಿನ್ನ ಸತ್ಯಾಂಶವು ಜಗತ್ತಿನ ಪರಿವರ್ತನಕ್ಕೆ ಕಾರಣವಾಗಿರುವುದೋ ಆ ಸತ್ಯಬಲದಿಂದ ಸೂರ್ಯನು ಅಸ್ತಮಯವಾಗದೆ ಪ್ರಕಾಶಿಸುತ್ತಿರುವ ಹಾಗೆಯೇ ನಾನು ನನ್ನ ಮನೆಯನ್ನು ನೋಡುವಂತೆ ಆಗಲಿ. ನನ್ನಿಂದ ಆಯಾಯ ಸಮಯದಲ್ಲಿ ಮಾಡಬೇಕಾದ ವೈದಿಕ ಕರ್ಮವು ಲೋಪವಿಲ್ಲದೆ ಆಚರಿಸಲ್ಪಟ್ಟಿದೆಯಾದರೆ ಆ ಸತ್ಯದಿಂದ ಇಂದು ಮನೆಯನ್ನು ಸೇರಿ ಸೂರ್ಯಬಿಂಬವನ್ನು ನೋಡುವೆನು. ಪರದ್ರವ್ಯದಲ್ಲಿ ಆಗಲಿ ಪರಸ್ತ್ರೀಯಲ್ಲೇ ಆಗಲಿ ನನ್ನ ಬುದ್ಧಿಯು ಎಂದೂ ಅಭಿಲಾಷೆಯನ್ನು ಹೊಂದದಿರುವುದು ಸತ್ಯವಾಗಿದ್ದರೆ ಆ ಸತ್ಯಬಲದಿಂದ ಇಂದು ನನಗೆ ಸೂರ್ಯಾಸ್ತಮಯಕ್ಕೆ ಮುಂಚೆ ಮನೆಗೆ ಹೋಗುವ ಸಿದ್ಧಿಯು ಲಭಿಸಲಿ. ಇತಿ ಶ್ರೀ ಮಾರ್ಕಂಡೇಯ ಮಹಾಪುರಾಣೆ ಸ್ವಾರೋಚಿಷೆ ಮನ್ವಂತರೆ ಬ್ರಾಹ್ಮಣವಾಕ್ಯಂ ನಾಮ ಅಷ್ಟಪಂಚಾಶತ್ತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 59ನೆಯ ಅಧ್ಯಾಯವಾದ ವಿಪ್ರನಲ್ಲಿ ಅಗ್ನಿದೇವನ ಆವೇಶ, ವಿಪ್ರನು ಅಗ್ನಿಯಂತೆ ಕಂಗೊಳಿಸುವುದು, ಆಗ ವರೂಥಿನಿಯು ಮತ್ತಷ್ಟು ಕಾಮಪೀಡೆಗೆ ತುತ್ತಾಗುವುದು, ವಿಪ್ರನು ಹಿಂತಿರುಗುವುದು, ಕಲಿ ಎಂಬ ವಿದ್ಯಾಧರನು ವಿಪ್ರನ ರೂಪದಿಂದ ಕಾಣಿಸಿಕೊಂಡು ವರೂಥಿನಿಯ ಪ್ರಣಯಕ್ಕೆ ಪಾತ್ರನಾದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.
ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.